ಮ್ಯಾಪ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲವ್ ಇನ್ ದ ಮೈಲ್ಸ್. ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ತುಮಕೂರಿಂದ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗು 5ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಆಲ್ಮೋಸ್ಟ್ 7:45 ಆಗ್ತಾ ಇದೆ. ನಾವು ಆಲ್ಮೋಸ್ಟ್ ದಾವಣಗೆರೆ ರೀಚ್ ಆಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಇದೆ ದಾವಣಗೆರೆಗೆ. ಸ್ವಲ್ಪ ಒಂದು 15-20 ಮಿನಿಟ್ಸಲ್ಲಿ ದಾವಣಗೆರೆ ರೀಚ್ ಆಗ್ತೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಅಂತ. ದಾವಣಗೆರೆಗೆ ಬಂದು ಬೆಣ್ಣೆ ದೋಸೆ ತಿನ್ನಲಿಲ್ಲ ಅಂದರೆ ಹೆಂಗೆ ಹೇಳಿ ಅಲ್ವಾ? ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಹೆಂಗಿತ್ತು ದೋಸೆ, ಬೆಣ್ಣೆ ದೋಸೆ? ಮತ್ತೆ ಏನು ಸಮಾಚಾರ? ಸೊ ಇವಾಗ 8:45 ಆಗಿದೆ. ದಾವಣಗೆರೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು 40 ಮಿನಿಟ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾನು ಫ್ರೀ ಮೇಲೆ ಕಾಣಿಸ್ತಾ ಇದ್ದೀನ? ಎಲ್ಲಿದ್ದೀವಿ ನಾವೀಗ? ಆಲ್ಮೋಸ್ಟ್ ನಿಯರ್ ಟು ಯಲ್ಲಾಪುರ. ಓಕೆ. ಯಜಮಾನ್ರಿಗೆ ಟೀ ಕುಡಿಬೇಕು ಅನಿಸ್ತಾ ಇದೆ. ಅವ್ರಿಗೆ ಪಾಪ ಅವಾಗಿಂದ ಟೀ ಬೇಕು ಅಂತ ಇದ್ದಾರೆ, ಆದರೆ ಟೀ ಅಂಗಡಿ ಕಾಣಿಸ್ತಾ ಇಲ್ಲ. ಒಂದು ಟೀ ಅಂಗಡಿ ಹುಡುಕಿ ನಿಮಗೂ ತೋರಿಸ್ತೀವಿ ಟೀ ಅಂಗಡಿನ, ಎಲ್ಲಿ ಟೀ ಕುಡಿತೀವಿ ಅಂತ. ಏನು ತೊಗೊಂಡ್ರಿ? ಆಮೇಲೆ ತೋರಿಸಿ. ಫೈನಲಿ ವಿ ಆರ್ ಇನ್ ಕಾರವಾರ. ಆಫ್ಟರ್ 2 o'clock ಆಗಿದೆ. ಇವಾಗ ನಾವು ಟೀ ಬ್ರೇಕ್ 2 hours ಕಂಟಿನ್ಯೂಸ್ ಆಗಿ ಕಾರು ಟೀ ಬ್ರೇಕ್ ಹೇಳ್ತಿದೆ. ಸೊ ನಾವು ಮಾರ್ನಿಂಗ್ 5ಗೆ ಸ್ಟಾರ್ಟ್ ಮಾಡಿದ್ದು. 5, 6, 7, 8, 9, 10, 11, 12, 1, 2, 5 ಆಲ್ಮೋಸ್ಟ್ 9 hours ಆಯಿತು ನಮಗೆ ಕಾರವಾರ ರೀಚ್ ಆಗೋಕ್ಕೆ. ನಾವಿನ್ನೂ ಕಾರವಾರ ರೀಚ್ ಆಗಿಲ್ಲ. ಇನ್ನೊಂದು 20 kilometers ಇದೆ ಕಾರವಾರ ರೀಚ್ ಆಗೋಕ್ಕೆ. ಸೊ ಇಟ್ ವಾಸ್ ಗುಡ್. ಒಂದು ಲಾಂಗ್ ರೈಡ್ ಆಯಿತು, ಸಕ್ಕತ್ತಾಗಿತ್ತು. खाना तो अजून ಬರುತ್ತಲ್ಲ ಅದು ಸುಲಿಬೇಕು. ते त्यांना पण घ्यायचे ते
ಒಂದು 5 ಮಿನಿಟ್ಸ್ ಆಯಿತು. 4 o'clock ಆಲ್ಮೋಸ್ಟ್ 4:10 ಆಗ್ತದೆ. ಸೊ ನಾವು 4:10 ಆಯಿತು. ಇವಾಗ ಗೋವಾ ಎಂಟರ್ ಆದ್ವಿ. ಉಫ್, ನಾವು ನಮ್ಮ ಏರ್ಬಿನ್ಬಿ ರೀಚ್ ಆಗೋಷ್ಟರಲ್ಲಿ 7:30 ಆಗೋಗಿತ್ತು. ಘಾಟ್ ಸೆಕ್ಷನ್ ಅಂತೂ ತುಂಬ ಟ್ರಾಫಿಕ್ ಇತ್ತು. ಸೌತ್ ಗೋವಿಂದ ನಾರ್ತ್ ಗೋವಾ ಬರೋಷ್ಟಲ್ಲೇ 1 ಅವರಿಂದ 2 ಗಂಟೆ ಆಗೋಯ್ತು. ಎಲ್ಲರೂ ಹೇಳ್ತಾರೆ ನಾವು ಹೋಗೋ ಡೆಸ್ಟಿನೇಷನ್ಗಿಂತ ನಮ್ಮ ಜರ್ನಿನ ಎಂಜಾಯ್ ಮಾಡಬೇಕು ಅಂತ. ಆದರೆ ನನ್ನ ಪ್ರಕಾರ ನಾವು ಯಾರ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ನಮ್ಮ ಜರ್ನಿನ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಗೋವಾ ವರ್ಕೇಷನ್ ಹೇಗಿತ್ತು ಅಂತ ತೋರಿಸ್ತೀವಿ. ಹಾಗೆ ನಮ್ಮ Airbnb ಟೂರ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್.